ಧ್ಯಾನ ಅಂತಂದರೆ ಹೇಳಿದೆ ತಮ್ಮನ್ನು ತಾವು ಒಳಗಡೆ ನೋಡಿಕೊಂಡು ಪರಮಾತ್ಮನ ಜೊತೆಗೆ ಒಂದಾಗಕ್ಕೆ ಧ್ಯಾನ ಅಂತೀವಿ. ಅಂದರೆ ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ, ಒಂದಾಗಕ್ಕೆ ಧ್ಯಾನ ಅಂತ ಅಂತೀವಿ. ಈ ಧ್ಯಾನದ ಹಲವು ವಿಧಾನಗಳಿದೆ. ಆದರೆ ಒಂದು ಕಾಲಕ್ಕೆ ಧ್ಯಾನ ಮಾಡೋಕ್ಕೆ, ತಪಸ್ಸು ಮಾಡೋಕ್ಕೆ ಹಿಮಾಲಯಕ್ಕೆ ಹೋಗ್ತಾಯಿದ್ರು. ಅದೇ ಥರ ಅವರು ಸೈಬೀರಿಯಾ, ಇವತ್ತೇನು ಸೈಬೀರಿಯಾ ರಷ್ಯಾನಲ್ಲಿದೆ ಅಲ್ಲ, ಅಲ್ಲಿವರೆಗೂ ಋಷಿ ಮುನಿಗಳು ಹೋಗ್ತಾಯಿದ್ರು. ಆದರೆ ಇವತ್ತಿಗೆ ಋಷಿಗಳ ಹೆಸರಿನಿಂದ ರಷ್ಯಾ ಅಂತ ಬಂದಿದೆ ಹೆಸರು. ಆದರೆ ನಾವಿವತ್ತು ಋಷಿಗಳ ಹಾಗೆ ತಪಸ್ಸು ಮಾಡೋಕ್ಕೆ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ಎಲ್ಲಿದ್ದೀವೋ ಅಲ್ಲಿ ಮನೆಯಲ್ಲೇ ನಾವು ಧ್ಯಾನವನ್ನು ಮಾಡ್ಬೋದು. ಧ್ಯಾನ ಹೇಗೆ ಮಾಡಬೇಕು ಅಂತಂದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ಕೊಟ್ಟಿದ್ದಾರೆ. ಆದರೆ ಧ್ಯಾನ ಮಾಡೋಕ್ಕೆ ಇಂಥ ಸ್ಥಳ ಬೇಕು, ಅಲ್ಲಿ ಕೂತ್ಕೋಬೇಕು, ಹೀಗೆ ಕೂತ್ಕೊಳ್ಬೇಕು ಅಂದರೆ ಇವತ್ತಿನ ಧಾವಂತಿದ ಆಧುನಿಕ ಜಗತ್ತಿನಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಓಂ ನಮಃ ಶಿವಾಯ್ ಅಥವಾ ಯಾವುದೇ ಒಂದು ಮಂತ್ರವನ್ನು ಮನದಲ್ಲಿ ಜಪಿಸ್ತಾ ಹೋಗಿಬಿಟ್ರೆ ಅದು ನಾವು ಮಾಡುವ ಕೆಲಸ, ಅಡುಗೆ ಮಾಡುವಾಗಲೂ ದೇವರ ನಾಮಸ್ಮರಣೆ ಮಾಡೋದು, ಕೆಲಸ ಮಾಡುವಾಗ ಕಸ ಗುಡಿಸುವಾಗ ಹಿಡ್ಕೊಂಡು ಯಾವುದೇ ಕೆಲಸವನ್ನು ಕೂಡ ನಾವು ಸಮರ್ಪಿಸಿಕೊಂಡು ಮನದಲ್ಲಿ ಮಂತ್ರವನ್ನು ಹೇಳ್ತಾ ಹೋದರೆ ಅದೇ ಧ್ಯಾನ ಆಗುತ್ತೆ. ಸೊ ಹಾಗಾಗಿ ಶವಾಸನ ಮಾಡೋದು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ, ಅದರ ಜೊತೆಗೆ ಎಷ್ಟು ಸಮಯ ಸಿಕ್ಕುತ್ತೋ ಅಷ್ಟು ಧ್ಯಾನ ಮಾಡ್ಬೋದು. ಆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ನೇ ಆಗಲಿ ಯಾವುದೇ ಆಗಲಿ ಧ್ಯಾನ ಮಾಡುವಾಗ ನಾವು ಪರಮಾತ್ಮನ ಜೊತೆಗೆ ಒಂದಾಗ್ತೀವಿ. ಆವಾಗ ಜಗತ್ತಿನ ಯಾವ ಜಂಜಾಟವೂ ನಮ್ಮ ಮನಸ್ಸನ್ನು ಕೆಡಿಸೋದಿಲ್ಲ. ಹಾಗಾಗಿ ಯಾವುದೇ ರೀತಿಯಿಂದ ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಒಂದಾಗೋದನ್ನು ನಾವು ಕಲ್ತ್ಕೊಂಡ್ರೆ ಅದೇ ಧ್ಯಾನ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.